ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸರ್ಪದೋಷ ನಿವಾರಣೆಯ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಆ್ಯಕ್ಚುಲಿ ಎಲ್ಲರೂ ಸರ್ಪದೋಷ ನಿವಾರಣೆ ಅಂತ ಹೇಳಿದ ತಕ್ಷಣ ಬರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ. ಬಟ್ ಅಲ್ಲಿ ಏನಾಗುತ್ತೆ, ತುಂಬ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಆಲ್ಟರ್ನೇಟಿವ್ ಹುಡುಕಬೇಕಾದಾಗ ಒಂದು ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು, ಅದೇ ರಾಮನಾಥಪುರ. ಸೊ ಅಲ್ಲಿಗೆ ನಾವು ಹೊರಟಿದ್ದೀವಿ. ಬನ್ನಿ, ಲೆಟ್ಸ್ ಬಿಗಿನ್ ವಿತ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇದು ಅರ್ಕಲ್ಗೂಡ್ ಹತ್ರ ಬರುತ್ತೆ. ಸೊ ಬೆಂಗಳೂರಿಂದ ಹೊರಟ್ವಿ ನಾವು. ಸೊ ಇಲ್ಲಿ ಏನಿದೆ ಅಂತ ಹೇಳಿದರೆ, ದೇವಸ್ಥಾನ ಕೂಡ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಗಿದೆ ಸೇಮ್ ಅದೇ ರೀತಿಯ ಒಂದು ಪ್ರೊಸೆಸ್ ಇದೆ. ಬಟ್ ಅಲ್ಲಿ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯದಂತೆ ಈ ಒಂದು ನಿಯರ್ಲಿ ಒಂದು 50 ಜನ 100 ಜನ ಸೇರಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಬಟ್ ಇಲ್ಲಿ ನಿಮಗೆ ಒಬ್ಬರಿಗೆ ಇಂಡಿವಿಜುವಲಾಗಿ ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿ ನೀವು 2 ಡೇಸ್ ಇರಬೇಕಾಗತ್ತೆ. ಸೊ ಇದೇ ಪ್ಲೇಸ್ ಅದು ರಾಮನಾಥಪುರ. ಇಲ್ಲಿ ಏನಂತ ಹೇಳಿದರೆ ಕಾಣಿಸ್ತದೆ ಅಲ್ಲ, ಅದು ವ್ಯಾಸ ಮಂದಿರ ಅಂತ ಹೇಳ್ಬಿಟ್ಟು ರೂಮ್ ಕೂಡ ಅವರೇ ನಿಮಗೆ ಕೊಡ್ತಾರೆ, ಬುಕ್ಕಿಂಗ್ ಎಲ್ಲ ಮಾಡಿಬಿಡ್ತಾರೆ. ಅಲ್ಲಿ ನೀವು ಇರಬೇಕಾಗುತ್ತೆ. ಸೊ ಪ್ರೊಸೆಸ್ ಬರುತ್ತೆ. ಒಂದು ಬಂದುಬಿಟ್ಟು ನಿಮಗೆ ಒಂದು ಸರ್ಪ ಸಂಸ್ಕಾರ ಅಂತ ಒಂದು ಪ್ರೊಸೆಸ್ ಬರುತ್ತೆ. ಅದರ ನಂತರ ಸರ್ಪ ಪ್ರತಿಷ್ಠಾಪನೆ ಅಂತ ಹೇಳಿ, ಅಂದರೆ ಒಂದು ನೀವು ಸಂಸ್ಕಾರ ಮಾಡ್ತೀರಾ, ನೆಕ್ಸ್ಟ್ ಅದರ ಪ್ರತಿಷ್ಠಾಪನೆಯನ್ನು ಮಾಡೋದು ಅಂತ ಹೇಳಿಬಿಟ್ಟು. ಸೊ 2 ಡೇಸ್ ನೀವು ಅಲ್ಲಿ ಇರಬೇಕಾಗತ್ತೆ. ಸೊ ವಸತಿ ಎಲ್ಲನೂ ಅವರೇ ನಿಮಗೆ ಫೆಸಿಲಿಟಿ ಇದೆ ಅಲ್ಲಿ. ಸೊ ಇದು ವ್ಯಾಸ ಮಂದಿರ ಅಂತ ಹೇಳಿಬಿಟ್ಟು. ಇಲ್ಲಿ ನಿಮಗೆ ವೈಫೈಯಿಂದ ಹಿಡಿದು ಬೆಡ್ಡು ಎಲ್ಲನೂ ಫೆಸಿಲಿಟಿ ಇದೆ. ಸೊ ಮಕ್ಕಳನ್ನ ಕರ್ಕೊಂಡು ಹೋದ್ರೂ ಯಾವುದೇ ತಲೆನೋವು ಇಲ್ಲ ನಿಮಗೆ, ಎಲ್ಲ ಫೆಸಿಲಿಟಿ ಕೂಡ ಇದೆ. ಸೊ ಇಲ್ಲಿ ನಿಮಗೆ ರೂಮ್ಗಳು ಕೂಡ ತೋರಿಸ್ತೀನಿ. ಕೆಳಗಡೆ ಗೋಮಾತೆ ಪೂಜೆ ಎಲ್ಲ ಇರುತ್ತೆ. ಅಂದರೆ ಇಲ್ಲಿ ಹಸುಗಳನ್ನ ಅವರು ಸಾಕ್ಕೊಂಡಿದ್ದಾರೆ. ಸೊ ಇದೇ ಹಸುಗಳನ್ನ ದೇವಸ್ಥಾನದ ಹತ್ರ ಕರ್ಕೊಂಬರ್ತಾರೆ, ಅಲ್ಲಿ ಪೂಜೆ ಮಾಡುವಂಥ ಪ್ರೊಸೆಸ್ ಇರುತ್ತೆ. ಅವತ್ತು ನಾವು ಪೂಜೆಗೆ ಹೋದಾಗ ನಾನು, ನನ್ನ ಮಕ್ಕಳು ಮತ್ತು ಹಸ್ಬೆಂಡ್, ಹಾಗೆ ನಮ್ಮ ಅಕ್ಕ ಕೂಡ ಬಂದಿದ್ದರು. ಇದು ರೂಮ್ ಆ್ಯಕ್ಚುಲಿ. ಸೊ ರೂಮಿಗೆ ಹೋಗ್ತಾ ನಿಮಗೆ ಹಿಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕಾವೇರಿ ನದಿ. ಓಕೆನಾ. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ರೂಮಲ್ಲಿ ನಿಮಗೆ ನೋಡ್ಬೋದು, ಫ್ಯಾಮಿಲಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ಟಿ ವಿಯಿಂದ ಹಿಡಿದು ಪ್ರತಿಯೊಂದು ನಿಮಗೆ ಫೆಸಿಲಿಟಿ ಇದೆ. ಸೊ ಆ ಥರ ಯಾವುದೇ ಟೆನ್ಷನ್ ತೊಗೊಳ್ಳೋವಂಥದ್ದು ಇಲ್ಲ. ಆರಾಮಾಗಿ ಎಲ್ಲ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಫಸ್ಟ್ ಡೇ ಏನೇನಿರುತ್ತೆ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಹೊರಡಬೇಕು ನೀವು ಮಡಿಯಲ್ಲಿ, ಟೈಮ್ ಹೇಳ್ತಾರೆ ಅವರು. ಸೊ ಇದು ದೇವಸ್ಥಾನಕ್ಕೆ ಹೋಗುವಂಥ ರೂಟ್ ಆ್ಯಕ್ಚುಲಿ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಫಸ್ಟು ದಿವಸ ಏನು ಹೋಗ್ತೀರಾ, ಸೊ ಮೇನ್ ಡೋರಿಂದ ಹೋಗೋ ಹಾಗಿಲ್ಲ, ಗರ್ಭಗುಡಿಗೆ ಹೋಗೋ ಹಾಗಿಲ್ಲ ಪೂಜೆಗೆ. ಇಲ್ಲಿ ಕಾಣಿಸ್ತದೆ ನೋಡಿ, ಒಂದು ಡೋರ್ ಕಾಣಿಸ್ತದೆ, ಈ ಡೋರ್ ಇದೆ ಅಲ್ಲ. ಸೊ ಇದೇ ಡೋರ್ಗೆ ನೀವು ಹೋಗಬೇಕು, ಅಂದರೆ ಇದೇ ಡೋರಿಂದ ಹೋಗಬೇಕು. ಅಲ್ಲಿ ನಿಮಗೆ ಪೂಜಾರಿಗಳಿರ್ತಾರೆ, ಮಾತಾಡ್ಕೋಬೇಕು. ಅಲ್ಲೇ ಊಟಕ್ಕೆಲ್ಲ ಫೆಸಿಲಿಟಿ ಇದೆ, ಅಲ್ಲೇ ಹೋಗಿ ಊಟ ಮಾಡಬೇಕು, ಟಿಫನ್ ಮಾಡಬೇಕು, ಪ್ರತಿಯೊಂದು ಅದೇ ಡೋರಿಂದನೇ ಆಗಬೇಕು. ಇಲ್ಲಿವರೆಗೂ ಫಸ್ಟ್ ದಿವಸ ಕಂಪ್ಲೀಟಾಗಿ ಪೂಜೆ ಮುಗಿಬೇಕು. ಆ ಒಂದು ಪ್ರೊಸೆಸ್ಸೇ ಹಾಗೆ. ಆ ಪೂಜೆ ಮುಗಿದು ನೆಕ್ಸ್ಟ್ ಡೇ ನೀವು ಇನ್ನೊಂದು ಪೂಜೆ ಮಾಡ್ಕೊಳ್ತೀರಲ್ಲ, ಅದರ ನಂತರನೂ ನೀವು ಹೋಗ್ಬೋದು ಗರ್ಭಗುಡಿಗೆ. ಅಲ್ಲಿವರೆಗೂ ನೀವು ಗರ್ಭಗುಡಿಗೆ ಡೈರೆಕ್ಟಾಗಿ ಹೋಗೋ ಹಾಗಿಲ್ಲ ಪೂಜೆಗೆ, ಇದೇ ಡೋರಿಂದನೇ ಹೋಗಿ ಬರಬೇಕು. ಓಕೆನಾ. ಸೊ ಆ ರೀತಿ ಇರುತ್ತೆ. ಮತ್ತು ಆ ಸಂಸ್ಕಾರ ಪೂಜೆ ನೀವು ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಒನ್ ಡೇ ಫುಲ್ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಆದರೆ ನಿಮ್ಗೆ ಹೆಂಗಿರುತ್ತೆ, ಒಂದು ರೀತಿ ಮೌನಾಚರಣೆ. ಈಗ ಮನೇಲಿ ಯಾರು ತೀರ್ಕೊಂಡಾಗ ನಾವು ಎಲ್ಲೂ ಆಚೆ ಹೋಗಲ್ಲ ಅಲ್ವಾ, ಆ ರೀತಿ ನೀವು ಇರ್ತೀರ. ಆ ನಂತರ ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ಟೈಮ್ ಹೇಳ್ತಾರೆ ನಿಮಗೆ. ಆ ಟೈಮಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ನಿಮಗೆ ಆ ಒಂದು ದೋಷ ಕಂಪ್ಲೀಟಾಗಿ ಪೂಜೆ ಮುಗಿದಿದೆ ಅಂತ ಹೇಳಿ ಅರ್ಥ. ಆಗ ನೀವು ಮೇನ್ ಡೋರಿಂದ ಹೋಗಿಬಿಟ್ಟು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಆವಾಗ ನೀವು ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು. ಸೊ ನಮ್ಮದು ಆ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾವು ಇಲ್ಲಿ ಕೋಣನೂರು ಅಂತ ಬರುತ್ತೆ, ಅಲ್ಲಿಂದ ಒಂದು 7-8 ಕಿಲೋಮೀಟರ್ ಬೇಕೇನೋ ಅಷ್ಟೇ ಅದು. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಕಾವೇರಿ ನದಿಗೆ. ಸೊ ಅಲ್ಲಿಗೆಲ್ಲ ಹೋಗಿದ್ವಿ. ಸೊ ಚೆನ್ನಾಗಿತ್ತು ಪ್ಲೇಸು. ಬಟ್ ಅದು ಹೇಳಿದ್ನಲ್ಲ, ಪ್ರೊಸೆಸ್ ಏನಿದೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಪೂಜೆ ಮುಗಿದ ನಂತರ ನಿಮಗೆ 1 ವಾರ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ ಅಂತ ಇರುತ್ತೆ. ಮತ್ತು ಅಫ್ಕೋರ್ಸ್ ನಾನ್ ವೆಜ್ ಕೂಡ ತಿನ್ನೋ ಹಾಗಿಲ್ಲ. ಸೊ ಪೂಜೆ ಹೇಳಬೇಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಎಕ್ಸ್ಪ್ಲನೇಷನ್ ಇರ್ಬೋದು, ನಿಮಗೆ ಅರ್ಥ ಆಗುತ್ತೆ. ಲೈಕ್ ಏನೇನು ಪ್ರೊಸೆಸ್ ಮಾಡಿದ್ವಿ ನಾವು, ಏನಕ್ಕೆ ಇದು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಅದೇ ಹೇಳಿದ್ನಲ್ಲ, ಒಂದು ಸಂಸ್ಕಾರ ಅಂತ ಇರುತ್ತೆ. ಸೊ ಅದರಲ್ಲಿ ಒಂದೇ ಒಂದು ಹಾವಿಂದು ಅರಿಶಿಣದ್ದೆಲ್ಲ ಕೊಂಬಿಂದೆಲ್ಲ ಮಾಡಿಬಿಟ್ಟು ನೀವು ಅದನ್ನು ನೀರಿಗೆ ಬಿಡ್ತೀರಾ. ಅದ್ರ ಜೊತೆಗೆ ಇನ್ನೊಂದು ಮಾಡಿರ್ತಾರೆ, ಅಲ್ಲಿ ಹಾವಿಂದು ಏನೇನು ಅರಿಶಿಣದಲ್ಲಿ ಮಾಡಿರ್ತಾರೆ. ಓಕೆನಾ. ಹಾವಿನ ರೀತಿ ಒಂದು ಆಕೃತಿ ಮಾಡಿಬಿಟ್ಟು ಅದರಲ್ಲಿ ಮೊಟ್ಟೆಗಳನ್ನು ಕೂಡ ಮಾಡಿರ್ತಾರೆ. ಅಂದರೆ ನೀವು ಒಂದು ಹಾವಿನ ನೀವು ಸಾಯಿಸಿರ್ಬೋದು, ಅಥವಾ ಏನೋ ಒಂದು ದೋಷ, ಅದು ಸಾಯಿಸಿದ್ದು ಅಂತಲೇ ಅಲ್ಲ, ಬೇರೆ ಯಾವ ರೀತಿಯೂ ಆಗಿರ್ಬೋದು, ಪ್ರಾಬ್ಲಮ್ ಆಗಿತ್ತು ಅಂತಂದರೆ. ಸೊ ನೀವು ಮತ್ತೆ ಅದನ್ನು ಏನು ಮಾಡ್ತಾಯಿದ್ದೀರಾ, ಮತ್ತೆ ಮರುಹುಟ್ಟು ಅವುಗಳ ಬೆಳವಣಿಗೆ ಆಗಲಿ ಅಂತ ಹೇಳಿ ಈ ಪೂಜೆನ ಮಾಡಿಸ್ಬಿಟ್ಟು ಅದನ್ನು ಕಾವೇರಿ ನದಿಲಿ ಬಿಡಬೇಕಾಗತ್ತೆ. ನದಿಲಿ ಬಿಟ್ಬಿಟ್ಟು ನೀವು ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಿಂದ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಇದು ನಾವು ಬರ್ತಾ ಅಲ್ಲಿ ನಿಯರ್ ಬೈ ಒಂದು ಡ್ಯಾಮ್ ಎಲ್ಲ ಏನೋ ಇತ್ತು, ಆ ಬ್ಯಾಕ್ ವಾಟ್ರ್ ಹತ್ರ ಎಲ್ಲ ಹೋಗಿ ಜಸ್ಟ್ ವಿಸಿಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಏನೇನು ಕ್ವೆಶನ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಹಾಕಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.